ನಮಸ್ಕಾರ ವೀಕ್ಷಕರೇ, ಗೋಲ್ಡನ್ ರತನ್ ವೆಹಿಕಲ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ನಿಮ್ಮ ಹತ್ರ ಯಾವುದೇ ರೀತಿಯ ವಾಹನಗಳು ಮಾಡಿಕ್ಕಿದ್ದಲ್ಲಿ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಮ್ಮ ವಾಟ್ಸಪ್ ನಂಬರ್ ಆಗಿರುತ್ತೆ ವೀಕ್ಷಕರೇ. ಈ ವಾಟ್ಸಪ್ ನಂಬರ್ಗೆ ಏನಿಲ್ಲ, ಜಸ್ಟ್ ನಿಮ್ಮ ಗಾಡಿ ವ್ಯವಸ್ಥೆಯಲ್ಲಿರುತ್ತೋ ಆ ಗಾಡಿ 7 ರಿಂದ 8 ಫೋಟೋ ಕಳಿಸಿದ್ರೆ ಸಾಕು, ನಾವೇ ನಿಮಗೆ ಫ್ರೀ ಮಾಡ್ಕೊಂಡ್ಬಿಟ್ಟು ಕಾಲ್ ಮಾಡಿ ಡೀಟೇಲ್ಸ್ ಎಲ್ಲ ಕಲೆಕ್ಟ್ ಮಾಡಿ ನಿಮ್ಮದು ಗಾಡಿ ಸೇಲ್ ಮಾಡೋ ಪ್ರಯತ್ನ ಮಾಡ್ತೇವೆ ವೀಕ್ಷಕರೇ. ನಿಮ್ಮ ಗಾಡಿ ಅಷ್ಟೇ ಅಲ್ಲದೆ ನಿಮ್ಮ ಫ್ರೆಂಡ್ ಸರ್ಕಲ್ ಯಾರದೇ ಗಾಡಿ ಇದ್ದರೂ ಕೂಡ ಅವರಿಗೂ ಕೂಡ ಗೋಲ್ಡನ್ ರತನ್ ವೆಹಿಕಲ್ ಯೂಟ್ಯೂಬ್ ಚಾನಲ್ ಶೇರ್ ಮಾಡಬಹುದು. ಹಾಗೆ ನೀವು ಕೂಡ ಸಬ್ಸ್ಕ್ರೈಬ್ ಆಗಿರಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ ಐಕನ್ ಕೂಡ ಒತ್ತಿ. ಬೆಲ್ ಐಕನ್ ಒತ್ತಿರೋದ್ರಿಂದ ನಾವು ಯಾವುದೇ ಗಾಡಿ ವಿಡಿಯೋ ಬಿಟ್ಟರು ಫಸ್ಟ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಅಂತಲೇ ಹೇಳ್ಬೋದು ವೀಕ್ಷಕರೇ. ಹಾಗೆ ನೀವು ಗಾಡಿ ತೊಳೋಕ್ಕಿಂತ ಮುಂಚಿತವಾಗಿ ಯಾರಿಗೂ ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡೋ ಅವಶ್ಯಕತೆ ಇರಲ್ಲ ವೀಕ್ಷಕರೇ. ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡಿದ್ದಲ್ಲಿ ಅದಕ್ಕೆ ನಾವು ಜವಾಬ್ದಾರಿ ಆಗಿರಲ್ಲ, ಸಂಪೂರ್ಣ ಅದಕ್ಕೆ ನೀವೇ ಜವಾಬ್ದಾರಿ ಆಗಿರ್ತೀರಾ ಅಂತ ಹೇಳುತ್ತಾ, ಇನ್ನು ಗಾಡಿ ಓನರ್ ಗಾಡಿ ಬಗ್ಗೆ ಏನೇನು ಡೀಟೇಲ್ಸ್ ಹೇಳಿದರೆ ಕೇಳ್ಕೊಂಬರೋಣ ಬನ್ನಿ ವೀಕ್ಷಕರೇ. ಹಲೋ ಹಲೋ. ಸರ್, ನಮಸ್ತೆ. ನಮಸ್ತೆ ಸರ್. ಸರ್, ನಮಗೊಂದು ಮಾರುತಿ ಸುಜುಕಿ ವ್ಯಾಗನರ್ ಕಾರ್ ಗಾಡಿ ಕಳ್ಸಿಕೊಡಿದ್ರಲ್ಲ, ಸೇಲ್ಗಿದೆ ಅಂತ VXI ವೇರಿಯಂಟು ಗ್ರೇ ಬಣ್ಣದ್ದು. ಹೌದು ಸರ್ ಬೇಕಲ್ಲ VXI. ಏನೈತ್ರಿ ಮಾಡಲು? ಸರ್ 2011 ಸಿಂಗಲ್ ಓನರು. 2011 ಮಾಡಲ್ ಐತ್ರಿ. ತಾವು ಸಿಂಗಲ್ ಓನರಾ? ಹೌದು ಸರ್, ಸಿಂಗಲ್ ಓನರ್, ಪ್ಯೂರ್ ಪೆಟ್ರೋಲು. ಓಕೆ, ಗಾಡಿ ತೊಗೊಳೋರು ಸೆಕೆಂಡ್ ಓನರ್ ಆಗ್ತಾರೆ. ಹೌದು ಸರ್ ಹೌದು. ರನ್ನಿಂಗ್ಲಿ ಎಷ್ಟಾಗೈತೆ ಸರ್ ಕಿಲೋಮೀಟ್ರು? ಸರ್ ರನ್ನಿಂಗ್ 76,000 ಜಿನಿಯನ್ ರನ್ನಿಂಗ್ ಸರ್. 76,000 ಕಿಲೋಮೀಟ್ರ್ ಓಡಿರೋದು. ಜೆನ್ಯೂನ್ ರನ್ನಿಂಗ್ ಶೋರೂಮ್ ರೆಕಾರ್ಡ್ ಐತ್ರಿ? ಹೌದು ಸರ್ ಹೌದು. ಶೋರೂಮಲ್ಲಿ ಸರ್ವಿಸ್ ಮಾಡಿಸಿದ್ದೀರಾ? ಶೋರೂಮಲ್ಲಿ ಆಗೈತೆ, 1 ಟೈಮ್ 2 ಟೈಮ್ ಹೊರಗೆ ಮಾಡ್ಸೈತೆ ಅಷ್ಟೇ ಸರ್, ಶೋರೂಮ್ ರೆಕಾರ್ಡ್ ಅದು. ಅದು ಬಿಟ್ಟರೆ ಎಲ್ಲ ಸರ್ವಿಸ್ ಕೂಡ ಶೋರೂಮಲ್ಲಿ ಮಾಡಿಸಿದ್ದೀರಾ? ಹೌದು ಸರ್. ಇನ್ನು ಟೈರ್ ಕಂಡೀಷನ್ ಎಲ್ಲ ನೋಡಿದ್ರೆ ಫ್ರಂಟ್ ಟು ಬ್ಯಾಕ್ ಸೈಡ್ ಸ್ಟೇಪ್ನಿ 5 ಟೈರ್ ಎಷ್ಟು ಪರ್ಸೆಂಟ್ ತನಕ ಟೈರ್ ಐತ್ರಿ? ಸರ್ 4 ಟೈರ್ ಫ್ರೆಶ್. ಓಕೆ, ಹೊಸ ಹಾಕ್ಸಿದ್ದೀರಾ? ಹಾಂ, 4 ಟೈರ್ ಫ್ರೆಶ್, ಹೊಸ ಟೈರ್ ಇದಾವೆ ಸರ್. ಸ್ಟೇಪ್ನಿ ಇದೆಯಾ? ಸ್ಟೆಪ್ನಿ ಇದೆ ಸರ್. ಇನ್ನು ಇಂಜನ್ ಕಂಡೀಷನ್ ಆಗಿರ್ಬೋದು, ಗಾಡಿ ಬಾಡಿ ನೆನಪೆಲ್ಲ ಯಾವ ಥರ ಐತ್ರಿ ಸರ್? ಸರ್ ಇಂಜಿನ್ ಕಂಡೀಷನ್ ಅಲ್ಟಿಮೇಟ್ ಇದೆ. ಫ್ರೆಶ್ ಆಯಿಲ್ ಚೇಂಜ್ ಮಾಡಿಸಿದ್ದೀನಿ. ಆಯಿಲ್ ಚೇಂಜ್ ನಿನ್ನೆ ಮಾಡಿಸಿದ್ದೀನಿ. ಫ್ರೆಶ್ ಆಯಿಲ್ ಚೇಂಜ್ ಏನು ಖರ್ಚಿಲ್ಲ ಸರ್. ಓಕೆ, ಇಂಜನ್ ಬಂದುಬಿಟ್ಟು ಶಿವಲ್ ಇಂಜನ್ ಐತ್ರೋ, ಏನು ಕೆಲಸ ಆಗೈತ್ರಿ ಆಲ್ರೆಡಿ? ಸೀಲ್ಡ್ ಇಂಜಿನ್ ಸರ್. ಓಕೆ, ಅಂದರೆ ಇನ್ನೂವರೆಗೂ ಕೆಲಸಕ್ಕೆ ಬಂದೇ ಇಲ್ರಿ? ಇಲ್ಲ ಸರ್ ಇಲ್ಲ. ಅದು ಬಿಟ್ಟರೆ ಗಾಡಿ ಆಕ್ಸಿಡೆಂಟ್ ಆಗೋದು, ರೀಪೇಂಟು, ಡೆಂತು, ಕ್ರ್ಯಾಸಸ್ಸು, ಟಿಂಕರಿಂಗ್ ಕೆಲಸ, ಸಣ್ಣ ಪುಟ್ಟ ಮೇಲೆ ಕೆಲಸ, ಗಾಡಿ ಮೇಲೆ ಕೇಸಸ್ಸು, ಓವರ್ ಸಿಂಗಲ್ ಜಂಪು, ಈ ಥರ ಏನಾದರೂ ಇತ್ಯಾದಿ ಪ್ರಾಬ್ಲಮ್ ಐತ್ರಿ? ಸರ್ ಆ ಥರದ್ದು ಏನಿಲ್ಲ ಸರ್. ಗಾಡಿ ಅಲ್ಟಿಮೇಟ್ ಇದೆ, ತುಂಬ ನೀಟ್ ಇದೆ. ಕಸ್ಟಮರಿಗೆ ತಗೊಂಡು ಹೋದ್ರೆ ₹1 ಖರ್ಚಿಲ್ಲ. ಓಕೆ. ಮಾಡಿಸ್ಬೇಕಾದಂಥದ್ದು ಏನಿಲ್ಲ ಸರ್. ಎಕ್ಸ್ಟ್ರಾ ಫಿಟ್ಟಿಂಗ್ ಎಲ್ಲ ಮಾಡಿಸಿದ್ದೀವಿ ಅದಕ್ಕೆ. ಸ್ಪಾಯ್ಲರು, ಡ್ರೈವರ್ ಹ್ಯಾಂಡ್ ರೆಸ್ಟು, ಮಿರರ್ ಕ್ರೋಮು, ಪ್ರತಿಯೊಂದು ಎಕ್ಸ್ಟ್ರಾ ಫಿಟ್ಟಿಂಗ್ ಮಾಡಿಸಿದ್ದೀನಿ. ಆದರೆ ಮಾಡಿಸ್ಬೇಕಾದಂಥ ಕೆಲಸ ಏನಿಲ್ಲ. ಆದರೂ ಕಸ್ಟಮರ್ ಬಂದು ಏನಾದ್ರು ಇದೆ ಅಂದರೆ ಆನ್ ಸ್ಪಾಟಲ್ಲೇ ಮಾಡಿಸ್ಕೊಡ್ತೀನಿ ಕೆಲಸ. ಒಂದು ವೇಳೆ ಇದ್ರೂ ಕೂಡ ಸಣ್ಣ ಪುಟ್ಟ ಕೆಲಸ ಇದ್ರು ಕೂಡ ಅದು ಕೂಡ ನೀವು ಮಾಡಿಸ್ಕೊಡ್ತೀರಾ? ಮಾಡಿಸ್ಕೊಡ್ತೀನಿ. ಅದ್ರಾಗ ಏನೂ ಇಲ್ಲ ಕೆಲಸ. ಇದ್ರೂ ಇಲ್ಲೇ ಆನ್ ಸ್ಪಾಟ್ ಗಾಡಿ ನೋಡಿದಾಗಿಂತ ರೈಟ್ ಅನ್ನೋದು ಅಲ್ಲೇ ಮಾಡಿಸ್ಕೊಡ್ತೀನಿ. ಓಕೆ ಸರ್. ಏನು ಬರ್ತದೆ ಸರ್ ಮೈಲೇಜ್ ಎಲ್ಲ? ಸರ್ ಅದು 18-19 ಬರುತ್ತೆ ಸರ್ ಲೋಕಲ್ ಎಲ್ಲ. 18 ಮೇಲ್ಪಟ್ಟು ಬರುತ್ತೆ ಅಂತಲೇ ಹೇಳ್ಬೋದು. ಹೌದು ಸರ್, 18-19 ಬರ್ತಾ ಇದೆ ಲೋಕಲ್. ಓಕೆ, ಇನ್ನು ಡಾಕ್ಯುಮೆಂಟ್ಸ್ ಎಲ್ಲ ನೋಡೋದಾದರೆ FC ಇನ್ಸೂರೆನ್ಸ್ ಕೂಡ ಎಲ್ಲಿ ತನಕ ರನ್ನಿಂಗ್ ಇಟ್ಟಿದ್ದೀರಾ? FC ಇನ್ನು ನೆಕ್ಸ್ಟ್ ವರ್ಷ ಇದೆ ಸರ್. ಹಾಂ, ನೆಕ್ಸ್ಟ್ ವರ್ಷ ಇದೆ. ಇನ್ಸೂರೆನ್ಸ್ ಇನ್ನು 9 ತಿಂಗಳೇನೋ ಇದೆ. 9 ತಿಂಗಳ ತನಕ ಇನ್ಶೂರೆನ್ಸ್ ಸಿಗುತ್ತೆ ರೀ ಗಾಡಿ ತೊಗೊಂಡ್ರಿ? ಹೌದೌದು ಸರ್ ಹೌದು. ಓಕೆ, ಇವಾಗ ಎಕ್ಸ್ಟ್ರಾ ಫಿಟೆಡ್ ಮಾಡಿಸಿನಿ ಅಂದ್ರಲ್ಲ, ಇವಾಗ ಕಂಪ್ನಿ ಫಿಟೆಡ್ ಬಂದಿರೋದಾಗಿರ್ಬೋದು, ಇಂಟೀರಿಯರ್ ಒಳಗಡೆ ತಾವು ಎಕ್ಸ್ಟ್ರಾ ಫಿಟೆಡ್ ಮಾಡಿಸಿರೋದಾಗಿರ್ಬೋದು, ಏನೇನು ಐತ್ರಿ? ಸರ್ ಕಂಪ್ನಿ ಫಿಟೆಡ್ ಪವರ್ ಸ್ಟೇರಿಂಗು ಅವೆಲ್ಲ ಕಂಪ್ನಿ ಮ್ಯೂಸಿಕ್ ಸಿಸ್ಟಮ್ ಇದೆ. ಹ್ಞೂ ಆಮೇಲೆ ನಾನು ಹಾಕ್ಸಿರೋದು ಡ್ರೈವರ್ ಹ್ಯಾಂಡ್ ರೆಸ್ಟು, ಮಿರರ್ ಕ್ರೋಮು, ಸ್ಪಾಯ್ಲರು, ಹ್ಞೂ 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 ಕ್ರೋಮ್ ಐಟಮ್ಗಳೆಲ್ಲ ಹಾಕ್ಸಿದ್ದೀನಿ ಸರ್ ನಾನು. ಹೌದ್ರಾ? ಹೌದು ಸರ್ ಹೌದು. ಓಕೆ, ಪವರ್ ಸ್ಟೇರಿಂಗ್ ಪೌಂಡು ಎಶೋರ್ಗೂ ಮ್ಯೂಸಿಕ್ ಸಿಸ್ಟಮ್ ಎಲ್ಲ ಕೂಡ ಕಂಪ್ನಿ ಫಿಟೆಡ್ ಹೌದು ಬಂದಿರೋದು ಆಗಿದ್ರು ಹೌದು ಕೂಡ ನೀವು ಎಕ್ಸ್ಟ್ರಾ ಮಿರರ್ ಕ್ರೋಮ್ ಆಗಿರ್ಬೋದು, ಹೌದು ಹೌದು ಓಕೆ, ಸರ್ ಹೌದು. ಈ ಥರ ಎಲ್ಲ ಎಲ್ಲ ಎಕ್ಸ್ಟ್ರಾ ಫಿಟೆಡ್ ಮಾಡಿಸಿದ್ದಾರೆ? ಮಾಡಿಸಿದ್ದೀನಿ ಸರ್ ಹೌದು. ಓಕೆ, ಗಾಡಿ ತೊಗೊಂಡ್ರೆ ಏನೋ ₹1 ಕೆಲಸ ಇಲ್ಲ ಅಂತ ಹೇಳಿದ್ರೆ ಇಲ್ಲ ಆವಾಗಲೇ ಇಲ್ಲ. ಹೇಳ್ದಂಗೆ ಆರಾಮಾಗಿ ಹ್ಞೂ ತೊಗೊಂಡು ಸರ್. ಓಡಿಸ್ಬೋದು. ಒಂದು ವೇಳೆ ಒಂದೇ ಕೆಲಸ ಇದ್ದರೂ ಕೂಡ ನೀವು ಮಾಡಿಸ್ಕೊಡ್ತೀನಿ ಅಂತೂ ಕೂಡ ಅದು ಹ್ಞೂ ಕೂಡ ಸರ್. ಹೇಳಿದ್ದೀರಾ? ಹೌದು ಸರ್ ಹೌದು 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 ಹೌದು. ಓಕೆ, ಇನ್ನು ಡೈರೆಕ್ಟ್ ರೇಟ್ ವಿಷಯ ಬಂದಾಗ ಸರ್ ಏನು ಕೋಟ್ ಮಾಡ್ತೀರಾ ಪ್ರೈಸು? ಸರ್ ರೇಟ್ 2.55 ಹೇಳ್ತಾನೆ ಸರ್. ಇದ್ರಿಗೆ ಬಂದರೆ ಇನ್ನೂ 5 ಸಾವಿರ ಹೆಚ್ಚು ಕಮ್ಮಿ ಮಾಡಿಕೊಡ್ತೀನಿ ಸರ್. ಮಾಡಲ್ ಬಂದುಬಿಟ್ಟು 2011 ಮಾಡಲು. ತಾವು ಸಿಂಗಲ್ ಓನರ್ ಗಾಡಿ ಯಾರು ತೊಗೊಂಡ್ರೆ ಸೆಕೆಂಡ್ ಓನರ್ ಆಗ್ತಾರೆ. 2,55,000 ರೇಟ್ ಹೇಳಕತ್ತೀರಿ. ನಮ್ಮ ಕಡೆಯಿಂದ ಬಂದವರಿಗೆ ಹೆಚ್ಚು ಕಡಿಮೆ ನೆಗೆಶ್ಬಲ್ ಏನಾಗುತ್ತೆ ಸರ್? ಇನ್ನೊಂದು 5 ಸಾವಿರ ಬಿಟ್ಟು ಕೊಡ್ತೀನಿ ಸರ್. 2,05,000 ಗಾಡಿ ಕೊಡಕ್ಕೆ ರೆಡಿ ಇದ್ದೀರಾ? ಹ್ಞೂ ಸರ್. ಓಕೆ, ಗಾಡಿ ಇರುವಂಥ ಲೊಕೇಶನ್ನು? ಸರ್ ಹೊನ್ನಾಳಿ. ಓಕೆ, ಎಲ್ಲಿ ಸರ್ ಇದು? ದಾವಣಗೆರೆ ಡಿಸ್ಟಿಕ್ ಹೊನ್ನಾಳಿ. ಹೊನ್ನಾಳಿ ತಾಲೂಕಾ? ಹೌದು ಸರ್ ಹೌದು. ಓಕೆ, ತಮ್ಮ ಕಾಂಟ್ಯಾಕ್ಟ್ ನಂಬರ್ ಇದೆ ಐತ್ರಿ? ಹ್ಞೂ ಸರ್ ಇದೆ ಇದೆ. ಅಪ್ಡೇಟ್ಸ್ ಮಾಡಿರ್ತೀನಿ ನೋಡಿ. ನಮ್ಮ ಕಡೆಯಿಂದ ಬಂದವರಿಗೆ ಆದಷ್ಟು ನೋಡಿ ಮಾಡಿ ಕೊಡೋ ಪ್ರಯತ್ನ ಮಾಡಿ ಸರ್. ಓಕೆ ಸರ್, ದಸರಾ ಆಫರ್ ಕೊಟ್ಬಿಡೋಣ ಸರ್ ಒಳ್ಳೆ ರೇಟಿಗೆ. ಓಕೆ ಸರ್, ಥ್ಯಾಂಕ್ ಯು. ಓಕೆ.